ಅಬ್ಬಬ್ಬಬ್ಬಬ್ಬ ಮಗ ತಲೆ ಕೆಟ್ಟೋಗಿದೆ, ಬಾ ಎಣ್ಣೆ ಹೊಡಿಯೋಕೋನ. ನನಗೆ ತಾತ್ಕಾಲಿಕ ಖುಷಿಗಿಂತ ದೀರ್ಘವಾದ ಖುಷಿ ನನ್ನ ಗುರಿ ಮುಖ್ಯ, ನನ್ನ ಆರೋಗ್ಯ ಕೂಡ ಮುಖ್ಯ. ಅಲ್ಲೇ ಏನೋ ಇದು ಸಡನ್ ಚೇಂಜು. ಅದು ಹಂಗೆ. ಅಂದ್ರೆ ನೀನ್ ಎಣ್ಣೆ ಹೊಡೆಯೋದು ಬಿಟ್ಬಿಟ್ಟಿದ್ಯಾ? ಹಾಂ. ಯಾರು ಏನೋ ನಗ್ತಿದ್ರಲ್ಲ ಅದಕ್ಕೆ ಬಂದೆ. ಯಾರಾದ್ರೂ ನಗ್ತಿದ್ರೆ ಜೊತೆಗೆ ಸೇರ್ಕೊಂಡು ನಗ್ಬೇಕು. ಎಲ್ಲಿ ನಗೋ ನಗೋ. ನಂಗೆ ನಗು ಬರ್ತಿಲ್ಲ. ಅದು ನೀನ್ ಲೇಟ್ ಆಗಿ ಬಂದಲ್ಲ, ಅದಕ್ಕೆ ಜೋಕ್ ಅರ್ಥ ಆಗಿಲ್ಲ. ಬೈಲಿ ಇವನು ಎಣ್ಣೆ ಹೊಡಿಯೋದು ಬಿಟ್ಬಿಟ್ಟವ್ರಂತೆ. ಓ ಹಾಗೆ. ಇದೇ ಜೋಕು. ನಂಗೆ ನಗು ಬರ್ತಿಲ್ಲ, ಬರ್ತೀನಿ. ಇಲ್ಲೇರು 1 ನಿಮಿಷ ಬರ್ತೀನಿ. ಇಲ್ಲೇರು ಬಂದೇರು. ಮಗ ಕುಡಿಯೋ, ತಾಕತ್ ಸಿಗುತ್ತೆ, ಕುಡಿಯೋ. ನಾನು ತೆಗೆದುಕೊಂಡ ಸಂಕಲ್ಪವನ್ನು ಯಾವುದೇ ಕಾರಣಕ್ಕೂ ಬಿಡದಿರುವುದೇ ನಿಜವಾದ ತಾಕತ್ತು. ಯಾವುದೋ ಸ್ವಾಮೀಜಿ ವಿಡಿಯೋ ನೋಡ್ಬಿಟ್ಟವನೆ, ಅದಕ್ಕೆ ಹಿಂಗೆ ಆಡ್ತಾವನೆ. ಬಂದಿದೆ ಹೊಸದು. ನಿತ್ಯಾನಂದ್ ಬೇಕಾ? ಲಿಂಕ್ ಕಳ್ಸ ಮಗ. ಈ ವಿಡಿಯೋಗೆ ಲಿಂಕ್ ಅಂತ ಕಮೆಂಟ್ ಮಾಡು, ಕಳಿಸ್ತೀನಿ. ನನ್ನ ಮಕ್ಕಳು ಹೊಸ ವಿಡಿಯೋ ಬರೋದೇ ತಡ. ಮಗ ಇಲ್ಲೇ ಜೋಪಾನವಾಗಿ ನೋಡ್ಕೊತೀರೋ, ಹುಚ್ಚ ಒಯ್ದು ಬರ್ತೀನಿ. ಏನು ನನ್ನ ಮಗ ಇಷ್ಟೊಂದು ಸ್ಟ್ರಾಂಗ್ ಆಗಿ ಫೆವಿಕಲ್ ತರ ಸ್ಟಿಕ್ ಆಗ್ಬಿಟ್ಟವನಲ್ಲ, ಏನ್ ಮಾಡಿದ್ರು ಟೆಂಪ್ಟೇ ಆಗ್ತಾ ಇಲ್ವೇ? ನಿಜವಾಗ್ಲೂ ಎಣ್ಣೆ ಹೊಡಿಯೋದು ಬಿಟ್ಬಿಟ್ಟಿದ್ಯೇನೋ? ಒಂದು ಸಾರಿ ತೀರ್ಮಾನ ಮಾಡಿದರೆ ಮತ್ತೆ ಹಿಂದೆ ತಿರುಗಿ ನೋಡುವವನಲ್ಲ ನಾನು. ಲವ್ ಮಗ, ನೀನ್ ನಿಜವಾಗ್ಲೂ ನನ್ನ ಫ್ರೆಂಡೇ ಆಗಿದ್ರೆ ಎಣ್ಣೆ ಕುಡಿಯೋ ನೋಡೋಣ. ನೀನ್ ಮಾಡೋ ತಪ್ಪಿಗೆ ಬೆಂಬಲಿಸಿ ಚಪ್ಪಾಳೆ ತಟ್ಟುವವನಲ್ಲ ನಿಜವಾದ ಸ್ನೇಹಿತ. ನೀನ್ ಸುಮ್ಮನಿದ್ ಬಿಡಪ್ಪ, ಆಯ್ತು. ನನ್ನ ತಲೆ ಸುಮ್ಮನೆ ಬೇಡ, ಮೊದಲೇ ತಲೆ ಕೆಟ್ಟೋಗೈತೆ. ಲೋ ಮಗ, ನನ್ನ ಮಾತು ಕೇಳೋ. ಇದರಿಂದ ಸಿಗೋ ಖುಷಿ ಕೇವಲ ಕ್ಷಣಿಕ ಕಣೋ. ಪ್ಲೀಸ್ ಕುಡಿಯೋದು ಬಿಟ್ಬಿಡೋ. ಹಾಲು ಕುಡಿಯೋ ಬೇಬಿನ ಹಾಲು ಕುಡಿಯೋ ಹಂಗ್ ಮಾಡಿದ್ ಯಾರಪ್ಪ? ಹಲೋ, ಫ್ಲಾಶ್ ಬ್ಯಾಕ್. ಅಯ್ಯ ನೀನ್ ಲೇ, ಇನ್ನು ಎಷ್ಟು ದಿನ ಅಂತ ಸ್ಪ್ರೈಟ್ ಕುಡಿತೀಯ? ಮೊದಲು ಗಂಡ್ಸಾಗಲಿ ಬಾಲ್, ಟೆನ್ನಿಸ್ ಬಾಲ್. ನನ್ನ ಗಂಡಸೆ. ಪ್ರೂವ್ ಮಾಡೋ. ನಾನು ಮದುವೆ ಆದ್ಮೇಲೆ ಮಾಡ್ತೀನಿ. ಮದುವೆ ಆದ್ಮೇಲೆ ಅದನ್ನ ಮಾಡುವಂತೆ ಈಗ ಕುಡಿದ್ಬಿಟ್ಟು ಪ್ರೂವ್ ಮಾಡಲೇ ಶಿಷ್ಯ. ಈಗ ತೋರ್ಸಪ್ಪ ನಿನ್ ಗಂಡಸ್ತಾನ. ಸಮಯ ಕೆಟ್ಟದಾಗಿರ್ಬೋದು, ಆದ್ರೆ ಅದಕ್ಕೆ ಪರಿಹಾರ ಅಂತ ಕೆಟ್ಟ ಚಟಕ್ಕೆ ಬೀಳೋದು ಜೀವನದ ದೊಡ್ಡ ತಪ್ಪು. ಗುರು, ನಂಗೊಂದು ಲೋಟ ಹಾಕುರು ಎಣ್ಣೆ. ಲೋಟ ತಂದಿದ್ಯಾ? ಇದ್ರ ಜೊತೆಗೆ ಎಣ್ಣೆನೂ ತಂದಿದ್ದೀನಿ ಗುರು. ನೋಡಲೇ, ಗುರ್ತಿಲ್ಲ, ಪರಿಚಯ ಇಲ್ಲ, ಒಂದೇ ತಾಯಿ ಹೊಟ್ಟೆಲಿ ಹುಟ್ಲಿಲ್ಲ. ಅಪ್ಪ, ಯಾವ ತಾಯಿ ಎತ್ತು ಕಂದಾನಪ್ಪ? ದ್ರಾಕ್ಷಿ ನಮ್ಮಮ್ಮ. ಓಹೋ, ದಾಕ್ಷಣಿಗೆ ಜೈ. ಕೊಡಿಲಿ. ಅಲ್ಲೋಡು, ಇಲ್ಲೇ ನೋಡು. ಕೊಡು, ಎಣ್ಣೆ ಹಾಕ್ತೀನಿ, ಕೊಡು.
ಗುರುಗಳೇ, ಇಂಥ ಕಠಿಣವಾದ ನಿರ್ಧಾರವನ್ನ ಕೈಗೊಂಡಿರುವುದು ಏಕೆ ಗುರುಗಳೇ? ನೋಡ್ ಮಗ, ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರೋದು ಸಾಧನೆ ಮಾಡೋವರೆಗೂ ಈ ಎಣ್ಣೆ ಮುಟ್ಟಲ್ಲ ಕಣ. ನನ್ನ ಮಾತೆ ಶಾಸನ. ಆ ಶಾಸನದಲ್ಲಿ ಅದೇನು ಅನ್ಕೊಂಡಿದ್ದೀರಪ್ಪ? ಮಗ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬೆಂಗಳೂರಲ್ಲಿ ಒಂದು 30-40 ಸೈಟ್ ತಗೊಂಡು ಒಂದು ಡೂಪ್ಲೆಕ್ಸ್ ಮನೆ ಕಟ್ಸೋಣ ಅನ್ಕೊಂಡಿದ್ದೀನಿ. ಗುರು ಇವನ್ ಹಿಂಗ ಅನ್ಕೊಂಡವನೇ ಸರಿ. ಇನ್ನೇನಾದ್ರು ದಿಗಂತರ ಬೆಳಗಾಗಬೇಕು ಅನ್ಕೊಂಡಿದ್ರೆ ಲೈಫಲ್ಲಿ ಎಣ್ಣೆನೆ ಮುಟ್ಟಾಕ್ತಿರ್ಲಿಲ್ಲ. ಏನಂದವನು? ನನ್ ಕಪ್ಪು ಅಂದ? ಇಲ್ಲ ಇಲ್ಲ ಇಲ್ಲ, ಅವ್ನು ದಿಗಂತ್ ಬಗ್ಗೆ ಹೇಳಿದ್ದು. ನಾನ್ ಕಪ್ಪು. ಇಲ್ಲ ಇಲ್ಲ ಇಲ್ಲ. ರಸಮ್ಗೆ ಒಗ್ಗರಣೆ ಹಾಕೋ ಸಾಸಿವೆ ಕಪ್ಪು, ನಕ್ಷತ್ರ ಕಾಣಿಸ್ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋ ಆಕಾಶ ಕಪ್ಪು, ಮದ್ವೆ ಹೆಣ್ಣಿಗೆ ದೃಷ್ಟಿ ಆಗ್ಬಾರ್ದು ಅಂತ ಹಿಡೋ ಚುಕ್ಕಿ ಕಪ್ಪು. ಅಷ್ಟೇ ಯಾಕೆ, ನೀವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋ ದೇವ್ರ ವಿಗ್ರಹನು ಕೂಡ ಕಪ್ಪೆ. ಆ ಬೊಗಳುತ್ತಾ ಇರೋ ನಾಯಿ ಕಪ್ಪೆ, ನಿನ್ನ ಕೂದಲು ಕಪ್ಪು, ನಿನ್ನ ಗಡ್ಡ ಕಪ್ಪು, ನಿನ್ನ ಕಣ್ ಕಪ್ಪು, ನಿನ್ನ ಕುಡಿತಾ ಇರೋ ಎಣ್ಣೆ ಕಪ್ಪು, ಈ ಪೆಪ್ಸಿ ಕಪ್ಪು, ಈ ಗಾಡಿ ಕಪ್ಪು. ಚಿಕ್ಕ ಮಕ್ಕಳು ತಿನ್ನೋ ಓರಿಯೋ ಬಿಸ್ಕೆಟ್ ಕೂಡ ಕಪ್ಪೆ ಕಪ್ಪೆ ಕಪ್ಪೆ. ನನ್ನ ಫ್ರೆಂಡ್ ಸಿಕ್ಬಿಟ್ಟ ಮಗ. 90 ತರಲ್ಲ. ಏಯ್, ವಾಟರ್ ತಗೋಬರ. ಬಂದೆ.